ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ತೆಂಗಿನಕಾಯಿ ಕೊಯ್ಲಿಕ್ಕೆ ಬಂದಿದ್ದಾರೆ. ಎಳೆಯ ತೆಂಗಿನಕಾಯಿಯಿಂದ ಸ್ವಲ್ಪ ಸೋರೆಕಾಯಿಯ ಖೀರ್ ಮಾಡ್ತಾ ಇದ್ದೇನೆ. ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದೇನೆ ಅಂತೇಳಿ ನೋಡೋಣ ಬನ್ನಿ. ಈ ಸಲ ಒಂದು ಮರದಲ್ಲಿ ತುಂಬ ಕಾಟು ಮಾವಿನಕಾಯಿ ಆಗಿದೆ. ಸ್ವಲ್ಪ ದಿನದಲ್ಲಿ ಇದು ಹಣ್ಣಾಗ್ಬೋದು. ಸಣ್ಣ ಜಾತಿಯ ಕಾಟು ಮಾವಿನಕಾಯಿ. ಈಗ ಇದರಲ್ಲಿ ಗೊರಟಾಗಲಿಲ್ಲ. ಗೊರಟಾಗುವ ಮೊದಲು ಇದನ್ನು ಕೊಯ್ದು ಸ್ವಲ್ಪ ಉಪ್ಪಲ್ಲಿ ಹಾಕ್ತಾ ಇದ್ದೇನೆ. ಈ ಮಿಡಿ ಮಾವಿನ ಉಪ್ಪಿನಕಾಯಿ ಊಟಕ್ಕೆ ತುಂಬ ರುಚಿಯಾಗಿರ್ತದೆ. ಗೊರಟಾಗುವ ಮೊದಲು ಅದನ್ನು ಉಪ್ಪಲ್ಲಿ ಹಾಕಿದರೆ ಬೇಕಾಗುವ ಸ್ವಲ್ಪ ಕಡೆದು ಹಾಕುವುದು. ಸೆಕೆಗೆ ತುಂಬ ಮಾವಿನ ಮಿಡಿ ಬೀಳ್ತಾ ಇದೆ. ಬೆಂಡೆಕಾಯಿಯ ಬೀಜವನ್ನೆಲ್ಲ ಬಿತ್ತಿದ್ದೆ, ಅದೀಗ ಮೊಳಕೆ ಬಂದಿದೆ. ಇದು ಸ್ವಲ್ಪ ದೊಡ್ಡದಾದ ನಂತರ ಬೇರೆ ಕಡೆ ನೆಡುವುದು. ಸೋರೆಕಾಯಿಯ ಬಳ್ಳಿಯ ಚಿಗುರನ್ನು ಚಿವುಟಿದ್ದೆ, ಅದರ ನಂತರ ಒಳ್ಳೆಯ ರಿಸಲ್ಟ್ ಬಂದಿದೆ. ಅಲ್ಲಲ್ಲಿ ಕಾಯಿಗಳಾಗಿವೆ. ಸೋರೆಕಾಯಿ ಒಂದು 8 ಎಲೆಯ ನಂತರ ಅದರ ಚಿಗುರನ್ನು ಚಿವುಟಿದರೆ ಒಳ್ಳೆಯ ಸೋರೆಕಾಯಿ ಅದರಲ್ಲಿ ನಮಗೆ ದೊರೆಯುವುದು. ಈ ಸೆಕೆಗಾಲದಲ್ಲಿ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ತಂಪು. ಮೆಣಸಿನ ಗಿಡದಲ್ಲಿ ಮೆಣಸು ಈಗ ಹಣ್ಣಾಗ್ತಾ ಬಂದಿದೆ. ಅದಕ್ಕೆ ನಂತರ ಮೊಟ್ಟೆಯ ಚಿಪ್ಪಿನ ಪೌಡರನ್ನೆಲ್ಲ ಮಾಡಿ ಹಾಕಿದ್ದೇವೆ, ಸುಡುಮಣ್ಣು ಹಾಕಿದ್ದೇವೆ. ಈಗ ವಾಪಸ್ ಅದರಲ್ಲಿ ಹೂ ಬಿಡ್ತಾ ಇದೆ. ಅರಿವೆಯ ಚಿಕ್ಕ ಗಿಡವನ್ನು ನೆಟ್ಟಿದ್ದೆ, ಅದೀಗ ಬೆಳೆದು ದೊಡ್ಡದಾಗಿದೆ. ಇದು ಬಸಳೆಯ ಚಪ್ಪರ, ಒಳ್ಳೆ ಫ್ರೆಶ್ ಆಗಿದೆ. ಹಗಲಲ್ಲಿ ಏನಿರುವುದಿಲ್ಲ, ರಾತ್ರಿ ಹೊತ್ತಲ್ಲಿ ನೋಡಿದರೆ ಬಸವನ ಹುಳು ಗಿಡಗಳಲ್ಲೆಲ್ಲ ತುಂಬ ಇತ್ತು. ದಿನ ರಾತ್ರಿ 7-8 ಬಸವನ ಹುಳು ಸಿಕ್ತಿತ್ತು. ಅದನ್ನೆಲ್ಲ ಬೆಂಕಿಯಲ್ಲಿ ಹಾಕಿ ಸುಡ್ತಿದ್ದೆವು. ಹಗಲೊತ್ತಲ್ಲಿ ಏನು ಕಾಣುವುದಿಲ್ಲ, ಎಲೆಗಳನ್ನು ತಿಂದಾಗಿ ಕಾಣ್ತಿತ್ತು. ಆದ ಕಾರಣ ಅದನ್ನು ಅವಾಗವಾಗಲೇ ಸುಟ್ಟು ಬಿಟ್ಟರೆ ಒಳ್ಳೆಯದು. ಇದು ಎಕ್ಕದ ಗಿಡ. ಇದು ಬಸಳೆಗೆ ಹಾಕಿದರೆ, ಬಸಳೆ ಬುಡಕ್ಕೆ ಹಾಕಿದರೆ ಅದು ಎಲೆ ಕೂಡ ದಪ್ಪ ಹೋಗುದು ಅಂತ ಹೇಳ್ತಾರೆ. ಫ್ರೆಶ್ ಆದ ಸೋರೆಕಾಯಿನ ಕೊಯ್ದುಕೊಂಡು ಬಂದಿದ್ದೇವೆ ಬಳ್ಳಿಯಿಂದಲೇ. ಅದರಿಂದ ಖೀರ್ ಮಾಡಬೇಕು. ತುಂಬ ಎಳತಾಗಿದೆ. ಈ ಬಸಳೆಯ ಗಿಡದ ಹತ್ರ ಎಲ್ಲ, ಈ ಮೆಣಸಿನ ಗಿಡದ ಹತ್ರ ಎಲ್ಲ ನವಿಲುಗಳು ಕಾಯ್ತಾ ಇರ್ತವೆ. ಅದು ಬಂದರೆ ಏನು ಉಳಿಲಿಕ್ಕಿಲ್ಲ. ನಾವು ಬಸಳೆಯನ್ನು ನಡುವಾಗ ಗಂಟು ಇಲ್ಲದ ಅಂತ ಒಳ್ಳೆ ಫ್ರೆಶ್ ಆದ ಬಸಳೆಯನ್ನು ನೋಡಿ ನೆಟ್ಟರೆ ಈ ಥರ ಫ್ರೆಶ್ ಆದ ಬಸಳೆಯನ್ನು ನಾವು ಕೊಯ್ಬೋದು. ಇವತ್ತು ತೆಂಗಿನಕಾಯಿ ಕೊಯ್ಲಿಕ್ಕೆ ಬಂದಿದ್ದಾರೆ. ತುಂಬ ಕಷ್ಟ ಇದೆ. ತೆಂಗಿನಕಾಯಿ ಕೊಯ್ಲಿಕ್ಕೂ ಕಷ್ಟ, ಅದನ್ನು ಹೆಕ್ಕಿ ತರಲಿಕ್ಕೂ ತುಂಬ ಕಷ್ಟ. ಕೆಳಗೆ ತೋಡಿನಲ್ಲೇ ಬೀಳುವುದು. ಅಲ್ಲಿಂದ ನಾನು ಎಲ್ಲವನ್ನು ಹೆಕ್ಕಿ ರಾಶಿ ಹಾಕಿದೆ. ಮತ್ತು ಸಂಜೆ ಎಲ್ಲ ತಗೊಂಡು ಬಂದು ಮನೆಗೆ ತಗೊಂಡು ಬಂದೆವು. ಇದು ಸೋಪ್ ನಟ್, ನೊರೆಕಾಯಿ ತುಂಬ ಬೀಳ್ತಾ ಇದೆ ನಮ್ಮ ತೋಟದಲ್ಲಿ. ಇದು ಚಿನ್ನ ತೊಳೆಯಲಿಕ್ಕೆ ಹಾಗೂ ಬಟ್ಟೆ ಒಗೆಯಲಿಕ್ಕೆ ಕೂಡ ಅದನ್ನು ಉಪಯೋಗಿಸ್ತಾರೆ. ಮೊದಲಿನ ಕಾಲದಲ್ಲೆಲ್ಲ ಬಟ್ಟೆ ಒಗೆಯಲಿಕ್ಕೆ ಅದನ್ನು ಉಪಯೋಗಿಸ್ತಿದ್ರು. ನಮ್ಮ ತೆಂಗಿನ ಮರ ಎಲ್ಲ ತೋಟದ ತೋಡಿನ ಸೈಡಲ್ಲಿ ಇರುವುದು. ಆದ ಕಾರಣ ಎಲ್ಲ ತೋಡಲ್ಲಿ ಬೀಳುವುದು. ತೋಡು ತುಂಬ ಕೆಳಗೆ ಗುಂಡಿಯಲ್ಲಿರುವುದು. ಅಲ್ಲಿಂದ ಮೇಲಕ್ಕೆ ತಗೊಂಡು ಬರಬೇಕಾಗ್ತದೆ ತೆಂಗಿನಕಾಯಿಯನ್ನೆಲ್ಲ. ಈ ಸೋಪು ನಟ್ಟು ಮರದಲ್ಲಿ ಗೊಂಚಲಾಗಿ ತುಂಬ ಆಗುವುದು. ಈ ಟೈಮಲ್ಲಿ ಎಷ್ಟು ಸಿಗುವುದು. ಇದನ್ನು ಕೂಡ ಕೊಟ್ಟರೆ ಅದಕ್ಕೆ ಕೂಡ ಒಳ್ಳೆ ರೇಟ್ ಇದೆ ಅಂತ ಹೇಳ್ತಾರೆ. ನಾವು ಇಷ್ಟರೊಳಗೆ ಕೊಡಲಿಲ್ಲ. ತುಂಬ ಮರಗಳಿವೆ ನೊರೆಕಾಯಿಯ. ಇಷ್ಟು ಕೆಳಗೆ ಇಳಿಬೇಕು ನಮ್ಮ ತೋಟಕ್ಕೆ. ಈಗ ತೋಡಲ್ಲಿ ಏನು ನೀರಿಲ್ಲ, ಎಲ್ಲ ಒಣಗಿದೆ. ಜನವರಿ ಫೆಬ್ರವರಿವರೆಗೆ ಒಳ್ಳೆ ನೀರಿರ್ತದೆ ತೋಡಲ್ಲಿ. ಎಲ್ಲ ಬತ್ತಿ ಹೋಗಿದೆ. ನಮ್ಮಲ್ಲಿ ಒಂದು 7 ತೆಂಗಿನ ಮರಗಳಿವೆ. ಅದು ತೋಡಿನ ಸೈಡಲ್ಲಿರುವ ಕಾರಣ ಕೊಯ್ಲಿಕ್ಕೆ ತುಂಬ ಕಷ್ಟ. ತುಂಬ ಹಳೆಯದಾದ ತೆಂಗಿನ ಮರಗಳು. ಕೊಯ್ದ ತೆಂಗಿನಕಾಯಿನ ಮೇಲಕ್ಕೆ ತರಬೇಕಾದ್ರೆ ಅರ್ಧ ಜೀವ ಆಗೋದು. ತೋಡಲ್ಲಿ ನೀರಿರುವ ಟೈಮಲ್ಲಾದರೆ ನೀರಲ್ಲಿ ಕೊಚ್ಚಿಕೊಂಡು ಹೋಗುವುದು, ಅಷ್ಟು ನೀರಿರ್ತದೆ. ಈಗ ನೀರೇನಿಲ್ಲ, ಎಲ್ಲ ಒಣಗಿದೆ.
ಮೊದಲೊತ್ತಲ್ಲಿ ಯಾರು ಇಲ್ಲದಾಗ ನಾನೊಬ್ಬಳೇ ಇದ್ದೆ. ಎಲ್ಲವನ್ನು ಹೆಕ್ಕಿ ರಾಶಿ ಹಾಕಿ ಮತ್ತು ಸಂಜೆ ಎಲ್ಲರೂ ಸೇರಿ ಇದನ್ನು ತಗೊಂಡು ಮೇಲಕ್ಕೆ ಬಂದೆವು. ಈ ತೋಡೆಷ್ಟು ಕ್ಲೀನಾಗಿತ್ತು. 2 ವರ್ಷದ ಮೊದಲು ನಾವು ಇಡೀ ಕ್ಲೀನ್ ಮಾಡಿದ್ದೆವು ತೋಡನ್ನು. ಈಗ ವಾಪಸ್ ಹಾಗೆ ಕಸ ಕಡ್ಡಿಗಳು ಇದ್ದ ಪ್ಯಾಂಪರ್ಸ್ ಎಲ್ಲ ತುಂಬಿ ಹೋಗಿದೆ. ಮನೆ ಹತ್ತಿರದವರಾದರೂ ತಂದು ಎಲ್ಲ ಕಸ ಕಡ್ಡಿಗಳನ್ನು ತಂದು ಹಾಕುವುದೇ ತೋಡಲ್ಲಿ. ಅದೆಲ್ಲರೂ ಅವರವರೇ ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರು ಹೇಳಿದರೆ ಕೇಳುವುದೂ ಇಲ್ಲ. ತಂದು ಎಲ್ಲ ಹಾಕಿ ಇದ್ದ ಮಣ್ಣೆ ಕೊಚ್ಚಿಕೊಂಡು ಹೋಗ್ತದೆ. ಇದ್ದ ಬಾಟ್ಲಿಗಳು, ಕುಪ್ಪಿ ಚೂರುಗಳು ಎಲ್ಲ ಬಂದು ಆ ತೋಡಲ್ಲಿವೆ. ಪ್ರತಿ ವರ್ಷ ಕ್ಲೀನ್ ಮಾಡಿದರೂ ಅದೇ ರೀತಿ ವಾಪಸ್ ನೀರು ಬರುವಾಗ ಎಲ್ಲ ಕೊಳಕಾಗುವುದು. ಇದನ್ನು ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರಿಗಿದೆ. ಆದರೆ ಅದನ್ನು ಯಾರು ಯೋಚಿಸುವುದಿಲ್ಲ. ನಾವು ಹೇಳಿದರೆ ಯಾರು ಕೇಳುವುದೂ ಇಲ್ಲ. ಪರಿಸರವನ್ನು ಕ್ಲೀನ್ ಮಾಡಬೇಕಾದ್ರೆ ಒಬ್ಬೊಬ್ಬರು ಯೋಚಿಸಿದರೆ ಸಾಲದು. ಪ್ರತಿಯೊಬ್ಬರು ಅದನ್ನು ಯೋಚಿಸಿದರೆ ಮಾತ್ರ ನಮ್ಮ ಪರಿಸರವು ಶುಚಿಯಾಗಿರುವುದು. ತೋಡು ಕ್ಲೀನ್ ಮಾಡುವ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ, ಅಲ್ಲಿ ನೀವು ನೋಡ್ಬೋದು. ಇದೇ ನೋಡಿ ಸೋಪ್ ನಟ್ಟು, ನೊರೆಕಾಯಿ. ಇದರಲ್ಲಿ ಚಿನ್ನ ತೊಳಿಲಿಕ್ಕೆ ಒಳ್ಳೆಯದಾಗೋದು. ಮೊದಲನ ಕಾಲದಲ್ಲೆಲ್ಲ ತೋಡಲ್ಲಿ ಈ ನೊರೆಕಾಯನ್ನು ತಂದು ಬಟ್ಟೆ ಒಯ್ತಿದ್ರು. ಬಟ್ಟೆ ಒಳ್ಳೆ ಕ್ಲೀನ್ ಆಗ್ತಿತ್ತು. ಈಗಲಾದರೂ ಈ ಸೋಪಿಗೆಲ್ಲ ಇದನ್ನೆಲ್ಲ ಉಪಯೋಗಿಸ್ತಾರೆ ಸೋಪ್ ಮಾಡುವಾಗ. ಕೆಳಗೆ ಕೆಲಸ ಮಾಡಿ ತುಂಬ ಸುಸ್ತಾಯಿತು. 2 ಬೊಂಡವನ್ನು ನಾನು ಒಬ್ಬಳೆ ಕುಡಿದೆ. ಸುಸ್ತಾಗುವಾಗ ಬೊಂಡವನ್ನು ಕುಡಿದರೆ ನಮ್ಮ ಆಯಾಸ ಎಲ್ಲ ದೂರ ಆಗೋದು. ಗ್ಲುಕೋಸ್ ಕುಡಿದಷ್ಟು ಶಕ್ತಿ ಸಿಗೋದು. ಈ ಗುಳ್ಳೆ ಮೆಣಸು ಅಂಗಡಿಯಿಂದ ತಂದ ಮೆಣಸಲ್ಲಿ ಹಾಕಿದ ಬೀಜದಲ್ಲಿ ಆದ ಗಿಡಗಳು. ತುಂಬ ಖಾರ ಮೆಣಸಿದ್ದು. ನಾವು ಮನೆಗೆ ಇಂಥ ಮೆಣಸನ್ನು ಉಪಯೋಗಿಸಿದ್ದು. ಅದರ ಬೀಜ ಕೂಡ ಹಾಕಿದ್ರಿಂದ ಗಿಡಗಳಲ್ಲಿ ಈಗ ಮೆಣಸು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಣ್ಣಾಗ್ತಾ ಇದೆ. ಈಗ ಮೆಣಸು ಸಿಕ್ಕಿದಾಗೆ ಸ್ವಲ್ಪ ಸ್ವಲ್ಪವೇ ಒಣಗಿಸಿ ಇಡುವುದು. ಚೆನ್ನಾಗಿ ಹಣ್ಣಾದ ನಂತರವೇ ತೆಗಿಬೇಕಾಗ್ತದೆ. ಮೊದಲು ತೆಗೆದರೆ ಅದು ಬಿಳಿ ಬಿಳಿಯಾಗಿ ಕಲರೆಲ್ಲ ಚೇಂಜ್ ಆಗಿರುವುದು. ಆದ ಕಾರಣ ಗಿಡದಲ್ಲೇ ತುಂಬ ಹಣ್ಣಾದ ನಂತರ ಚೆನ್ನಾಗಿ ಬಲಿತ ನಂತರವೇ ಕೊಯ್ಯುವುದು ಒಳ್ಳೆಯದು. ಇದು ಕೂಡ ಒಳ್ಳೆ ಫ್ರೆಶ್ ಆದ ಸೋರೆಕಾಯಿ, ಮನೆಯಲ್ಲೇ ಬೆಳೆದಂತಹ ಸೋರೆಕಾಯಿ. ಇದರಿಂದ ಖೀರನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ಕ್ರೇಪರಲ್ಲಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ದಪ್ಪ ತಳದ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಇದು ಕಟ್ ಮಾಡಿಕೊಂಡಂತಹ ಈ ಸೋರೆಕಾಯಿಯ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡೋದು. ಅದು ಹಸಿ ವಾಸನೆ ಹೋದ ನಂತರ ಅದಕ್ಕೆ 2ನೇ ಹಾಲನ್ನು ಹಾಕಿ ಚೆನ್ನಾಗಿ ಬೇಯಿಸುವುದು. ನಂತರ ಅದಕ್ಕೆ ಬೆಲ್ಲವನ್ನು ಸೇರಿಸಿ 1-2 ಕುದಿ ಬೇಯಿಸುವುದು. ಇವತ್ತೇ ಕೊಯ್ದ ಹಸಿ ತೆಂಗಿನಕಾಯಿದ್ದರಿಂದ ಇಂಥ ತೆಂಗಿನಕಾಯಿಯ ಪಾಯಸ ಎಲ್ಲ ತುಂಬ ರುಚಿಯಾಗುವುದು. ಒಳ್ಳೆಯ ಹಾಲು ಸಿಗುವುದು ಇದರಲ್ಲೇ. ನನ್ನಲ್ಲಿ ತಂದಿಟ್ಟಂತಹ ಅಕ್ಕಿ ಹುಡಿ ಇತ್ತು, ಬಿಡ್ತಿಗೆ ಅಕ್ಕಿ ಹುಡಿ. ಇದನ್ನು ನಾನು 2-3 ಸ್ಪೂನಷ್ಟು ತೆಗೆದು ನೀರಲ್ಲಿ ಕದಡಿಸಿ ಇಟ್ಟಿದ್ದೇನೆ. ಚೆನ್ನಾಗಿ ಕದಡಿದ ನಂತರವೇ ಇದನ್ನು ಈ ಪಾಯಸಕ್ಕೆ ಸೇರಿಸುವುದು. ಪಾಯಸ ಮಾಡಲಿಕ್ಕೆ ಅಥವಾ ತೆಂಗಿನ ಹಾಲಲ್ಲಿ ಯಾವ ವಸ್ತುವನ್ನು ಮಾಡೋದಾದರೂ, ಯಾವ ಪದಾರ್ಥವನ್ನು ಮಾಡೋದಾದರೂ ಇಂಥ ಹಣ್ಣಾದ ತೆಂಗಿನಕಾಯಿಯಿಂದ ಮಾಡಿದ ಪ್ರತಿಯೊಂದು ಪದಾರ್ಥವು ತುಂಬ ರುಚಿಯಾಗಿರುವುದು. ನಾನು 3 ತುಂಡು ಬೆಲ್ಲವನ್ನು ಸೇರಿಸಿದ್ದೇನೆ. ಬೆಲ್ಲ ಕರಗಿದ ನಂತರ ಗೋಡಂಬಿಯನ್ನು, ಇದು ಮನೆಯಲ್ಲೇ ಕಟ್ ಮಾಡಿಕೊಂಡಂಥ ಮನೆಯಲ್ಲೇ ಆದ ಗೋಡಂಬಿ, ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಪಾಯಸಕ್ಕೆ ಖೀರಿಗೆ ಸೇರಿಸಿದರೆ ನಮ್ಮ ಸೋರೆಕಾಯಿಯ ಖೀರು ರೆಡಿಯಾಗಿದೆ. ಒಂದು 10ರಷ್ಟು ಏಲಕ್ಕಿಯನ್ನು ಕೂಡ ಪೌಡರ್ ಮಾಡಿ ಹಾಕಿದ್ದೇನೆ. ಈ ಸೆಕೆಗಾಲದಲ್ಲಿ ಮಾಡುವಂಥ ಒಂದು ಒಳ್ಳೆ ಆರೋಗ್ಯಕರವಾದ ಸೋರೆಕಾಯಿಯ ಖೀರು ರೆಡಿಯಾಗಿದೆ. ಬನ್ನಿ ಅದರ ರುಚಿ ನೋಡೋಣ. ನಮ್ಮ ಇಂದಿನ ಒಂದು ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋವರೆಗೂ ಬಾಯ್.